अल्हम्दुलिल्लाह रब्बिल आलमीन वस्सलातु वस्सलामु अला रसूलिल करीम व अला आलिहि व अस्हाबी अजमाइन अम्मा बाद अऊज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम या अय्युहल्लज़ीना आमनुत्तक़ुल्लाह व क़ूलू क़ौलन सदीदा युस्लिह लकुम अमालकुम व यग़फ़िर लकुम ज़ुनूबकुम व मन युतिइल्लाह व रसूलहु फ़क़द फ़ाज़ फ़ौज़न अलीमा। ಸಕಲ ಸ್ಥಿತಿ ಸ್ತೋತ್ರಗಳು ನಮ್ಮ ನಿಮ್ಮೆಲ್ಲರನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅನಂತ ಅನುಗ್ರಹಗಳು ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಬಂದಂತಹ ಎಲ್ಲ ಪ್ರವಾದಿಗಳ ಮೇಲೆ ಸದಾ ವರ್ಷಿಸುತ್ತಿರಲಿ. ಆತ್ಮೀಯ ವೀಕ್ಷಕರೇ, ನಾಲಿಗೆಯ ಸಂರಕ್ಷಣೆ, ನಾಲಿಗೆಯ ನಿಯಂತ್ರಣ ಎಂಬ ವಿಷಯದಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಾಲಿಗೆ ಎಂಬುದು ಮನುಷ್ಯನ ಅಂಗಾಂಗಗಳ ಪೈಕಿ ಅತ್ಯಂತ ಸೂಕ್ಷ್ಮವಾದ ಅಂಗಗಳಲ್ಲಿ ಒಂದು. ಆದ್ದರಿಂದಲೇ ಎಲುಬಿಲ್ಲದ ನಾಲಿಗೆಯನ್ನು ಸೃಷ್ಟಿಕರ್ತನು ಬಲಿಷ್ಠವಾದ ಹಲ್ಲುಗಳಿರುವ ಭದ್ರ ಕೋಟೆಯೊಳಗೆ ಬಂಧಿಸಿಟ್ಟಿದ್ದಾನೆ. ಆಚಾರವಿಲ್ಲದ ನಾಲಿಗೆ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುತ್ತದೆ ಮತ್ತು ಅದು ಕ್ಷೋಭೆಯನ್ನು ಕೂಡ ಹರಡುತ್ತದೆ. ಮಾನವನ ಹೆಚ್ಚಿನ ಎಲ್ಲ ದುಷ್ಕೃತ್ಯಗಳಿಗೆ ಅವನ ನಾಲಿಗೆಯೇ ಕಾರಣವಾಗಿರುತ್ತದೆ. ಅದರ ದುರ್ಬಳಕೆಯಿಂದ ಅನೇಕ ಅನಾಹುತಗಳು ಉಂಟಾಗುತ್ತದೆ. ಮನುಷ್ಯನ ಹೆಚ್ಚಿನ ಎಲ್ಲ ಪಾಪಗಳು ನಾಲಿಗೆಯಿಂದಲೇ ಸಂಭವಿಸುತ್ತವೆ. ನಾವಿಂದು ಬದುಕುತ್ತಿರುವ ಸಮಾಜವನ್ನೊಮ್ಮೆ ಅವಲೋಕಿಸಿದರೆ ನಮಗಿದು ಸ್ಪಷ್ಟವಾಗಿ ಗೋಚರ ಆಗ್ತದೆ. ವಿದ್ವೇಷಪೂರಿತ ಭಾಷಣಗಳು, ಹೇಳಿಕೆಗಳು ಇಂದು ಸಮಾಜವನ್ನು ಒಡೆಯುತ್ತಾ ಇದೆ. ಧರ್ಮಗಳ ಬಗ್ಗೆ ಅಪಪ್ರಚಾರಗಳು ವ್ಯಾಪಕ ಆಗ್ತಾ ಇವೆ. ಒಂದು ಸಮುದಾಯವನ್ನು ಮತ್ತೊಂದು ಸಮುದಾಯದ ಮುಂದೆ ಎತ್ತಿ ಕಟ್ಟುವ, ಆ ಮೂಲಕ ಸಮಾಜದಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವ ಹುನ್ನಾರ ವ್ಯಾಪಕವಾಗಿ ನಡೆಯುತ್ತಾ ಇದೆ. ತಾತ್ಕಾಲಿಕ ರಾಜಕೀಯ ಲಾಭಕ್ಕಾಗಿ ವಿದ್ವೇಷದ ಮಾತುಗಳನ್ನು ನಾಲಿಗೆಯ ಮುಖಾಂತರ ಹರಿಯಬಿಡಲಾಗುತ್ತದೆ. ಆದ್ದರಿಂದ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು, ನೆಮ್ಮದಿಯ ವಾತಾವರಣ ನಿರ್ಮಿಸಲು, ಪರಸ್ಪರ ಸೌಹಾರ್ದತೆಯನ್ನು ನೆಲೆನಿಲ್ಲಿಸಲು ಪ್ರತಿಯೊಬ್ಬ ವ್ಯಕ್ತಿ ಅವನ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕಾದುದು ಅತಿ ಅಗತ್ಯ. ಇಸ್ಲಾಂ ಧರ್ಮ ನಾಲಿಗೆಯ ನಿಯಂತ್ರಣದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿದೆ. ಅದರ ಅನುಯಾಯಿಗಳಿಗೆ ಈ ಬಗ್ಗೆ ವಿಶೇಷ ತರಬೇತಿಯನ್ನು ಕೂಡ ಅದು ನೀಡುತ್ತದೆ. ಪವಿತ್ರ ರಮಜಾನ್ ತಿಂಗಳ ಉಪವಾಸದ ಮುಖ್ಯ ಉದ್ದೇಶಗಳಲ್ಲಿ ಒಂದು ನಾಲಿಗೆಯ ನಿಯಂತ್ರಣಕ್ಕೆ ಸಂಬಂಧಿಸಿದ್ದಾಗಿದೆ. ನಮ್ಮ ಆತ್ಮ ಸಂಸ್ಕರಣೆಗೊಂಡಿದೆಯೋ ಇಲ್ಲವೋ ಎಂಬುದನ್ನು ನಮ್ಮ ನಾಲಿಗೆಯ ಮುಖಾಂತರ ನಮಗೆ ತಿಳಿದುಕೊಳ್ಳಲು ಸಾಧ್ಯವಿದೆ. ಆತ್ಮ ಸಂಸ್ಕರಣಗೊಂಡವನ ನಾಲಿಗೆಯಿಂದ ಹೊರಡುವ ಮಾತುಗಳು ಅದು ಸ್ವಚ್ಛವಾಗಿರುತ್ತದೆ, ಶುದ್ಧಿಯಾಗಿರುತ್ತದೆ, ಜನಪರವಾಗಿರುತ್ತದೆ, ಸಮಾಜಮುಖಿಯಾಗಿರುತ್ತದೆ. ಆತ್ಮವನ್ನು ಸುಧಾರಿಸಿಕೊಳ್ಳದವನ ನಾಲಿಗೆಯಿಂದ ಹೊರಡುವ ಮಾತುಗಳು ಸಮಾಜಕ್ಕೆ ಕೊಳ್ಳಿ ಇಡುತ್ತದೆ, ಸಮಾಜದ ನಾಶ ನಷ್ಟಗಳಿಗೆ ಅದು ಕಾರಣವಾಗಿ ಬಿಡುತ್ತದೆ. ಆದ್ದರಿಂದ ಪವಿತ್ರ ರಮಜಾನ್ ತಿಂಗಳು ಆತ್ಮ ಸಂಸ್ಕರಣೆಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಮೊಹಮ್ಮದ್ ಪೈಗಂಬರರು ತನ್ನ ನಾಲಿಗೆಯನ್ನು ನಿಯಂತ್ರಿಸುವವನಿಗೆ ಸ್ವರ್ಗದ ಭರವಸೆಯನ್ನು ನೀಡಿದ್ದಾರೆ. ಅವರು ಹೇಳಿದರು, ಮನ್ ಯಲುಮನು ಲೀ ಮಾ ಬೈನ ಲಹ್ಯೈ ವಮಾ ಬೈನ ರಿಜ್ಲೈಹಿ ಅಲುಮನು ಲಹುಲ್ ಜನ್ನ. ಯಾರು ನನಗೆ ಎರಡು ತುಟಿಗಳ ಮಧ್ಯೆ ಇರುವ ಹಾಗೂ ಎರಡು ಕಾಲುಗಳ ಮಧ್ಯೆ ಇರುವ ಅಂಗಾಂಗಗಳ ಬಗ್ಗೆ
ಅವುಗಳನ್ನು ಪಾಪ ಕಾರ್ಯಗಳಿಂದ ಉಪಯೋಗಿಸದಂತೆ ರಕ್ಷಿಸುವೆನೆಂದು ಭರವಸೆ ಕೊಡುತ್ತಾರೋ ಅವನಿಗೆ ನಾನು ಸ್ವರ್ಗದ ಭರವಸೆಯನ್ನು ಕೊಡುತ್ತೇನೆ ಎಂದು ಅವರು ಹೇಳಿದರು. ಮತ್ತೊಮ್ಮೆ ಅವರು ಹೇಳಿದರು, ಅಕ್ಸರು ಖತಾಯ ಇಬ್ನು ಆದಮ ಫಿ ಲಿಸಾನಿಹಿ, ಮನುಷ್ಯನ ಹೆಚ್ಚು ಪಾಪ ಕಾರ್ಯಗಳು ಅವನ ನಾಲಿಗೆಯ ಮುಖಾಂತರ ನಡೆಯುತ್ತದೆ. ಆದ್ದರಿಂದ ಪಾಪಗಳಿಂದ ದೂರ ಉಳಿಯಲು ನಾಲಿಗೆಯ ಸಂರಕ್ಷಣೆಯು ಅತಿ ಅಗತ್ಯವಾಗಿದೆ. ಮೊಹಮ್ಮದ್ ಪೈಗಂಬರರು ಒಮ್ಮೆ ಈ ರೀತಿ ಹೇಳಿದರು, ಪ್ರತಿದಿನ ಮನುಷ್ಯನ ದೇಹದ ಇತರ ಎಲ್ಲ ಅಂಗಗಳು ಅಸಹಾಯಕರಾಗಿ ನಾಲಿಗೆಯನ್ನು ಈ ರೀತಿ ಬೇಡಿಕೊಳ್ಳುತ್ತವೆ, ನಮ್ಮ ವಿಷಯದಲ್ಲಿ ನೀನು ಅಲ್ಲಾಹನನ್ನು ಭಯಪಡಬೇಕು, ಯಾಕೆಂದರೆ ನೀನು ಸರಿಯಾಗಿ ಇರುವುದರಲ್ಲಿ ನಮ್ಮೆಲ್ಲರ ಒಳಿತಿದೆ. ಒಂದು ವೇಳೆ ನೀನು ತಪ್ಪಿ ನಡೆದರೆ ಅದರ ನಷ್ಟ ನಾವು ಭರಿಸಬೇಕಾಗುತ್ತದೆ ಎಂದು ಎಲ್ಲ ಅಂಗಾಂಗಗಳು ನಾಲಿಗೆಯೊಂದಿಗೆ ಹೇಳುತ್ತದೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ. ನಾಲಿಗೆಯನ್ನು ಹತೋಟಿಯಲ್ಲಿ ಇಡದಿದ್ದರೆ ಆ ಮೂಲಕ ಸಮಾಜದಲ್ಲಿ ಹಲವಾರು ಕೆಡುಕುಗಳು ಜನ್ಮ ತಾಳುತ್ತವೆ. ಕೆಲವೊಂದು ಉದಾಹರಣೆಗಳನ್ನು ಪ್ರಸ್ತಾಪಿಸುವುದಾದರೆ, ಸುಳ್ಳು ಹೇಳುವುದು, ಇದು ಪರಸ್ಪರ ವಿಶ್ವಾಸಕ್ಕೆ ಧಕ್ಕೆ ತರುವಂತಹ ಒಂದು ದುರ್ಗುಣವಾಗಿದೆ. ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಒಮ್ಮೆ ಪ್ರವಾದಿವರಿಯರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಾನು ನಿಮಗೆ ಅತ್ಯಂತ ದೊಡ್ಡ ಪಾಪಗಳ ಕುರಿತು ತಿಳಿಸಲೇ ಎಂದು 3 ಬಾರಿ ಅವರು ಅನ್ಯಾಯಿಗಳೊಂದಿಗೆ ಕೇಳ್ತಾರೆ. ಸಹಾಬಿಗಳು ಖಂಡಿತವಾಗಿಯೂ ತಾವು ತಿಳಿಸಬೇಕು ಎಂದು ಹೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಲ್ಲಾಹನೊಂದಿಗೆ ಇತರರನ್ನು ಸಹಭಾಗಿಯನ್ನಾಗಿ ಮಾಡುವುದು, ಒಂದನೆಯದು ಅಲ್ಲಾಹನೊಂದಿಗೆ ಇತರರನ್ನು ಸಹಭಾಗಿಯನ್ನಾಗಿ ಮಾಡುವುದು ಮತ್ತು ತಂದೆ ತಾಯಿಗಳ ಆಜ್ಞೋಲ್ಲಂಘನೆಯನ್ನು ಮಾಡುವುದು ಎಂದು ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದು ಹೇಳುವಾಗ ಗೋಡೆಗೆ ಹೊರಗೆ ಕುಳಿತುಕೊಂಡಿದ್ದರು. ಗೋಡೆಗೆ ಹೊರಗೆ ಕುಳಿತುಕೊಂಡಂತಹ ಪ್ರವಾದಿಯವರು ನೇರವಾಗಿ ಕುಳಿತುಕೊಂಡು ಹೇಳಿದರು, ಎಚ್ಚರಿಕೆ, ಸುಳ್ಳಾಡುವುದು ಕೂಡ ದೊಡ್ಡ ಪಾಪವಾಗಿದೆ. ತರುವಾಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದೇ ಮಾತನ್ನು ಪುನರಾವರ್ತಿಸುತ್ತಲೇ ಇದ್ದರು. ಸುಳ್ಳಾಡುವುದು ಸಹ ದೊಡ್ಡ ಪಾಪ ಆಗಿದೆ ಎಂಬ ಮಾತನ್ನು ಅವರು ಪುನರಾವರ್ತಿಸುತ್ತಲೇ ಇದ್ದರು. ಎಲ್ಲಿಯವರೆಗೆ ಎಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದು ಹೇಳುವುದನ್ನು ಒಂದು ನಿಲ್ಲಿಸಿಬಿಟ್ಟರೆ ಒಳ್ಳೆಯದಾಗಿತ್ತು ಎಂದು ನಾವು ನಮ್ಮ ಮನಸ್ಸಲ್ಲಿ ನಾವು ಹೇಳಿಕೊಳ್ಳುತ್ತಿದ್ದೆವು ಎಂದು ಅಬೂಬಕರ್ ರಲಿಯಲ್ಲಾಹು ಅನ್ಹು ಹೇಳ್ತಾರೆ. ಅದೇ ರೀತಿ ಜನರನ್ನು ನಗಿಸುವುದಕ್ಕಾಗಿ ಸುಳ್ಳಾಡುವುದು ಕೂಡ ಪಾಪವಾಗಿದೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಿಳಿಸಿದ್ದಾರೆ. ಅವರು ಹೇಳ್ತಾರೆ, ಜನರನ್ನು ನಗಿಸಲಿಕ್ಕಾಗಿ ಸುಳ್ಳಾಡುವವನಿಗೆ ನಾಶವಿದೆ, ಅವನಿಗೆ ನಾಶವಿದೆ, ಅವನಿಗೆ ನಾಶವಿದೆ ಎಂದು 3 ಬಾರಿ ಅವರು ಇದನ್ನು ಪುನರಾವರ್ತಿಸ್ತಾರೆ. ಯಾರು ನಗಿಸಲಿಕ್ಕಾಗಿ ಸುಳ್ಳಾಡ್ತಾರೋ ಅವನಿಗೆ ನಾಶವಿದೆ ಎಂಬುದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 3 ಬಾರಿ ಪುನರಾವರ್ತಿಸ್ತಾ ಹೇಳ್ತಾರೆ. ಅದೇ ರೀತಿ ಅಬ್ದುಲ್ಲಾ ಬಿನ್ ಆಮಿರ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಒಂದು ದಿನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಮನೆಗೆ ಬಂದಿದ್ದರು. ನನ್ನ ತಾಯಿ ನನ್ನನ್ನು ಕೂಗಿ ಕರೆಯುತ್ತಾ, ಮಗನೇ ನೀನು ಇಲ್ಲಿ ಬಾ, ನಿನಗೊಂದು ವಸ್ತು ಕೊಡುತ್ತೇನೆ ಎಂದು ಹೇಳಿದರು. ಪೈಗಂಬರರು ತಾಯಿಯೊಡನೆ ಕೇಳ್ತಾರೆ, ನೀವೇನು ಕೊಡಬಯಸಿದ್ದೀರಿ ಎಂದು. ಆಗ ಅವರು ಹೇಳಿದರು, ನಾನು ಅವನಿಗೆ ಖರ್ಜೂರವನ್ನು ಕೊಡಬಯಸಿದ್ದೆ. ಆಗ ಪೈಗಂಬರರು ಹೇಳ್ತಾರೆ, ನೀವು ಅವನಿಗೆ ಏನಾದರೂ ಕೊಡದೇ ಇರುತ್ತಿದ್ದರೆ ನಿಮ್ಮ ಕರ್ಮಪತ್ರದಲ್ಲಿ ಒಂದು ಸುಳ್ಳು ಬರೆಯಲ್ಪಡುತ್ತಿತ್ತು ಎಂದು ಹೇಳಿದರು. ಸಾಮಾನ್ಯವಾಗಿ ಮನೆಯಲ್ಲಿ ತಾಯಂದಿರು ಮಕ್ಕಳನ್ನು ಕರೀಲಿಕ್ಕೆ ಅದು ಕೊಡುತ್ತೇನೆ ಇದು ಕೊಡುತ್ತೇನೆ ಅಂತ ಹೇಳುವುದುಂಟು. ಅದು ಸುಮ್ಮನೆ ಹೇಳುವುದಿದ್ದರೆ ಅದೊಂದು ತಪ್ಪಾಗಿ ಅದು ಏನು ಅವರ
ಪುಸ್ತಕದಲ್ಲಿ ಬರೆಯಲ್ಪಡುತ್ತದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಚ್ಚರಿಕೆಯನ್ನು ನೀಡ್ತಾರೆ. ಪೈಗಂಬರೊಡನೆ ಒಮ್ಮೆ ಹೀಗೆ ಕೇಳಲಾಯಿತು, ಒಬ್ಬ ಸತ್ಯವಿಶ್ವಾಸಿಯು ಹೇಡಿ ಆಗಬಹುದೇ, ಅಯಕೂನು ಅಲ್ ಮುಅ್ಮಿನು ಜಬಾನನ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಒಮ್ಮೆ ಕೇಳಲಾಯಿತು, ಅಯಕೂನುಲ್ ಮುಅ್ಮಿನು ಜಬಾನನ್, ಒಬ್ಬ ಸತ್ಯವಿಶ್ವಾಸಿ ಹೇಡಿ ಆಗಲು ಸಾಧ್ಯ ಇದೆಯೇ ಎಂದು. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಾರೆ, ಹೌದು ನಾಮ್. ಕೀಲಲಹು, ಪುನಃ ಅವರೊಂದಿಗೆ ಪ್ರಶ್ನಿಸಲಾಗ್ತದೆ, ಅಯಕೂನಲ್ ಮುಅ್ಮಿನು ಬಖೀಲನ್, ಸತ್ಯವಿಶ್ವಾಸಿ ಒಬ್ಬ ಜಿಪುಣ ಆಗಲಿಕ್ಕೆ ಸಾಧ್ಯ ಇದೆ ಎಂದು ಕೇಳಿದಾಗ ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಕಾಲ ನಾಮ್, ಅದೇ ಅವನು ಜಿಪುಣ ಆಗಲಿಕ್ಕೂ ಸಾಧ್ಯತೆ ಉಂಟು ಅಂತೇಳಿ. ಇನ್ನು ಮನುಷ್ಯ ತನ್ನ ನಾಲಿಗೆಯನ್ನು ನಿಯಂತ್ರಿಸದಿದ್ದರೆ ಹಲವಾರು ಪಾಪಗಳನ್ನು ಅವನು ಮಾಡ್ತಾ ಇರ್ತಾನೆ. ಹೀಗಾಗಿ ಬುದ್ಧಿಜೀವಿಗಳು ನಾಲಿಗೆಯ ಸಂರಕ್ಷಣೆಯ ಜೊತೆಗೆ ಅಗತ್ಯವಿದ್ದಲ್ಲಿ ಮೌನ ವಹಿಸುವುದರ ಮಹತ್ವವನ್ನು ಕೂಡ ತಿಳಿಸಿದ್ದಾರೆ. ಸುಮ್ಮನೆ ಏನಾದರೂ ಮಾತನಾಡಿ ಅನಗತ್ಯವಾದಂತಹ ಮಾತನಾಡುವುದಕ್ಕಿಂತ ಅಥವಾ ನಾಲಿಗೆಯಿಂದ ಇಂತಹ ತಪ್ಪುಗಳು ಸಂಭವಿಸುವುದಕ್ಕಿಂತ ಅವನು ಮೌನ ವಹಿಸುವುದು ಒಳ್ಳೆಯದು, ಅದುವೇ ಬಹಳ ಅತ್ಯುತ್ತಮ ಎಂದು ಬುದ್ಧಿಜೀವಿಗಳು ಹೇಳ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೂಡ ಒಮ್ಮೆ ಹೇಳಿದರು, ಕುಲಿಲ್ ಹಕ್ಕ ವೈಂಕಾನ ಮುರ್ರ, ನೀವು ಸತ್ಯವನ್ನೇ ಹೇಳಿ, ಅದೆಷ್ಟೇ ಕಹಿಯಾಗಿದ್ದರೂ ಸರಿ. ಅಥವಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಔಲ್ ಯಸ್ಮುತ್, ನೀವು ನೀವು ಮೌನವಾಗಿರಿ, ನೀವು ಸತ್ಯವನ್ನೇ ಹೇಳಬೇಕು, ಅದು ಕಹಿಯಾಗಿದ್ದರೂ ಸರಿ, ನೀವು ಸತ್ಯವನ್ನೇ, ಸುಳ್ಳು ಯಾವಾಗಲೂ ನೀವು ಹೇಳಬಾರ್ದು. ಅಥವಾ ನಿಮಗೆ ಏನು ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಆದರೆ ನೀವು ಔಲ್ ಯಸ್ಮುತ್, ನೀವು ಮೌನವನ್ನು ಪಾಲಿಸಿರಿ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಅನುಯಾಯಿಗಳಿಗೆ ಉಪದೇಶವನ್ನು ನೀಡಿದ್ದಾರೆ.